ಕೆಲವರು ಮಾಡ್ತಾರಲ್ಲ ಅಂದ್ರೆ ನಿಮ್ದು ವ್ಲಾಗ್ ಇದೆ, ವ್ಲಾಗ್ ಅಲ್ಲಿ ತೋರ್ಸೋದಕ್ಕಾದ್ರೂ ಕೆಲವರು ತೋರಿಸ್ಕೊಳ್ಳೋದಕ್ಕೆ ಮಾಡ್ತಾರೆ. ಸೊ ನೀವ್ ಯಾಕೆ ಮಾಡಿಲ್ಲ? ಎಕ್ಸಾಕ್ಟ್ಲಿ. ಈಗ ನನ್ನ ಮನ್ಸಿಗೆ ಅನ್ಸುತ್ತೆ ನನಗೆ ಆಡಂಬರ ಇಷ್ಟ ಇಲ್ಲ, ಬಟ್ ಒಬ್ಬೊಬ್ರಿಗೆ ಹಂಗಲ್ಲ, ತೋರ್ಸ್ಕೊಬೇಕು. ಅವ್ರಿಗೆ ಇಷ್ಟನೂ ಕೂಡ ಇರುತ್ತೆ, ನಾನು ಮಾಡ್ಕೊಬೇಕು ಬರ್ತ್ಡೇ ಅಂತ ಹೇಳಿ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ಎಲ್ಲರಿಗೂ ಬರ್ಡೇ ಮಾಡ್ಕೊಳ್ಳೇಬಾರ್ದು ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಇವಾಗ ನಿಮಗೆ ಮಾಡ್ಕೊಬೇಕನ್ಸುತ್ತೆ, ನನಗೆ ಇಷ್ಟ ಇಲ್ಲ, ನಾನು ಎಲ್ಲೋ ಹೋಗಿ ಒಂದು ಆ್ಯಪಲ್ ಕೇಕ್ ಕಟ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ, ಆ ಥರ ಅಷ್ಟೇ. ಇವತ್ತು ಪ್ರೆಸ್ ಮೀಟಿಗೆ ಲೇಟ್ ಆಗಿ ಬಂದಿದ್ದೀರಾ, ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ರಾ? ವ್ಲಾಗ್ ಮಾಡ್ಕೊಂಡು ಐ ಆಮ್ ರಿಯಲಿ ಸಾರಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಮನಸ್ಸಿಂದ ಕೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. ಫಸ್ಟ್ ಟೈಮ್ ನಾನು ಒಂದು ಕಡೆ ಲೇಟಾಗಿ ಬಂದಿರೋದು ಅಂದರೆ, ನನಗೆ ಕಾಯಿಸೋದು ಅಂದರೆ ಎರಡೂ ಆಗಲ್ಲ. ಬಟ್ ನನಗೆ ಗೊತ್ತಿಲ್ಲ, ಇದು ನನ್ನ ಫಸ್ಟ್ ಇಂಟರ್ವ್ಯೂ ಅಂದರೆ ಇದು ಪ್ರೆಸ್ ಮೀಟಲ್ಲಿ ಫಸ್ಟ್ ಇಂಟರ್ವ್ಯೂ. ಇದಕ್ಕೆ ನಾನು ಲೇಟಾಗಿ ಬಂದುಬಿಟ್ಟೆ ಅಂತ ನಿಜವಾಗ್ಲೂ ಬೇಜಾರಾಗ್ತಿದೆ. ಟು ಬಿ ಆನೆಸ್ಟ್, ನಾನು ನನ್ನ ಸಾಂಗ್ ನೋಡೇ ಇಲ್ಲ, ಇವರೆಲ್ಲ ನೋಡಿದ್ದಾರೆ. ಸೊ ಇವ್ರು ತಿಳಿಸ್ಬೇಕು ಹೇಗೆ ಏನಾಯಿತು ಅಂತೇಳಿ. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಗೆಟ್ ರೆಡಿ ವಿತ್ ಮೀ ಎಲ್ಲ ಏನೂ ಮಾಡಿಲ್ಲ. ಅದೇ ಸ್ವಲ್ಪ ಪೀಕ್ ಅವರ್ಸ್ ಇತ್ತು, ತುಂಬ ಟ್ರಾಫಿಕ್ ಇತ್ತು, ಇದು ರೋಡ್ ಬೇರೆ ಸರಿ ಇಲ್ಲ ಅಲ್ಲ. ಸೊ ಹಾಗಾಗಿ ನೀವು ಐಟಮ್ ಸಾಂಗ್ ಆಲ್ರೆಡಿ ಒಂದು ಯೂಟ್ಯೂಬಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೀರಾ, ವಿಡಿಯೋ ಹಾಕಿದ್ದೀರಾ. ಅಲ್ಲಿ ಏನು ಹೇಳಿದ್ದೀರಾ ಅಂದರೆ, ಇದು ನಾನು ಮಾಡ್ತಿರೋ ಐಟಮ್ ಸಾಂಗ್ ಅಂತ ಹೇಳಿದ್ದೀರಾ, ಜೊತೆಗೆ ಸಬ್ ಟೈಟಲ್ ಅಲ್ಲಿ ಹೇಳಿದ್ದೀರಾ ನಾನು ಐಟಮ್ ಡ್ಯಾನ್ಸರ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಮಾಡ್ತಿರೋದೇ ಐಟಮ್ ಸಾಂಗು, ಸೊ ಯಾಕೆ ಐಟಮ್ ಡ್ಯಾನ್ಸರ್ ಅಂತ ಅಲ್ಲ ಹೇಳಿದೀನಿ ಅಂದರೆ, ಬೇಸಿಕಲಿ ಐಟಮ್ ಡ್ಯಾನ್ಸರ್ ಅಂತ ಅಂದರೆ ಯು ಆರ್ ಅ ಡ್ಯಾನ್ಸರ್ ಆಗಬೇಕು ನೀವು. ಓಪನ್ಲಿ ನಾನು ಹೇಳ್ತೀನಿ, ಐ ಆಮ್ ನಾಟ್ ಅ ಡ್ಯಾನ್ಸರ್. ನಂಗೆ ಅಷ್ಟು ಐ ನೋ ಡ್ಯಾನ್ಸ್, ಬಟ್ ತುಂಬ ಓವರ್ ಆಗಿ ನಂಗೆ ಡ್ಯಾನ್ಸ್ ಗೊತ್ತಿಲ್ಲ. ಒಂದು ರೀಲ್ಸ್ ಕೊಟ್ಟರೆ, ಹುಕ್ ಸ್ಟೆಪ್ಸ್ ಕೊಟ್ಟರೆ ಐ ಟೇಕ್ ಸಮ್ ಟೈಮ್, ತುಂಬ ಟೈಮ್ ತೊಗೊಂಡು ಮಾಡ್ತೀನಿ. ಆನ್ ಸ್ಪಾಟ್ ಮಾಡೋ ಅಂದರೆ ನನಗೂ ಸ್ವಲ್ಪ ಕಕ್ಕಬೇಕಿ ಆಗುತ್ತೆ. ಯಾರೂ ಹುಡ್ದಾಗಿಂದ ಕಲ್ತ್ಕೊಂಬರಲ್ಲ. ಸೊ ಹಾಗಾಗಿ ನಾನು ಐಟಮ್ ಡ್ಯಾನ್ಸರ್ ನಾನಲ್ಲ. ಏನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಪ್ಷನಲ್ಲಿ ಕೇಳಿರೋಂಥದ್ದು. ನಾಟ್ ಲೈಕ್ ದಟ್. ಈ ರೀಲ್ಸ್ ಮಾಡೋದು ಈಸಿ ಅಲ್ಲ, ಲಿಪ್ಸಿಂಗ್ ಮಾಡೋದು ಈಸಿ, ಬಟ್ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ತುಂಬ ಕಷ್ಟ ಆಯ್ತು. ಸೊ ಅವಾಗಲೇ ನಾನು ಏನು ಕಿದ್ದಬ್ಬಾಕಿಲ್ಲ ಅಂತ ಹೇಳಿದ್ರಿ, ನೋಡಿದ್ರೆ ಒಂದು ಕಾರ್ ತಗೊಂಡ್ಬಿಟ್ಟಿದ್ದೀರಾ. ಸೊ ಆ ಕಾರು ಈಗ ಓಡಾಡಕ್ಕೆ ಬೇಕಲ್ವಾ, ಕ್ಯಾಬಿಗೆ ಸುರಿದು ಸಾಕಾಗೋಯ್ತು. ನಂದು ಅಂತ ಒಂದು ಕಾರ್ ನಮ್ಮ ಮನೆಯವ್ರದ್ದಿದೆ, ನಂದು ಅಂತ ಇರಬೇಕಲ್ವಾ. ಸೊ ಹಾಗಾಗಿ ನಂದು ತುಂಬ ಆಸೆ ಇತ್ತು ಕಿಯಾ ಕಾರ್ ತಗೋಬೇಕಂತ ಹೇಳಿ, ಹಾಗಾಗಿ ತಗೊಂಡಿತ್ತು. ಇಲ್ಲ, EMI ಅಲ್ಲಿ ತಗೊಂಡು ನನ್ನ ಕಾರ್ ಆನ್ ರೋಡ್ ಬಂದುಬಿಟ್ಟು 25 ಲ್ಯಾಕ್. ನಾನು ಡೌನ್ ಪೇಮೆಂಟ್ ಟೋಟಲ್ 30 ಲ್ಯಾಕ್, 5 ಲ್ಯಾಕ್ ಅಷ್ಟೇ ನಾನು ಡೌನ್ ಪೇಮೆಂಟ್ ಮಾಡಿರೋದು. ಇನ್ನು 25 ಲ್ಯಾಕ್ 6 ಇಯರ್ಸ್ ನಂದು ಲೋನ್ ಇದೆ. ನಿಮ್ಮನ್ನ ಪೇಯ್ಡ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರೂ. ಸೊ ಪೇಯ್ಡ್ ಮಾಡಿದ್ರು ಸೋನು ಶ್ರೀನಿವಾಸ್ ಗೌಡ ಅವರು EMI ಅಲ್ಲಿ ಕಾರ್ ತಗೊಳ್ತಾರೆ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇರೋದು ಜಸ್ಟ್ 209 ಮೆಂಬರ್ಸ್ ಅಷ್ಟೇ. ಓಕೆ, 300 ಅಂತ ಅನ್ಕೊಳ್ಳೋಣ. 300 ಇಂಟು 300 ರುಪೀಸ್. 300 ರುಪೀಸ್ ನಮಗೆ ಬರಲ್ಲ. ಒನ್ ಪರ್ಸನಲ್ಲಿ 200 ರುಪೀಸ್ ಇನ್ಸ್ಟಾಗ್ರಾಮ್ ತಗೊಂತಾರೆ, 100 ರುಪೀಸ್ ನಮಗೆ ಕೊಡ್ತಾರೆ. ಅಂದರೆ ಎಷ್ಟಾಯಿತು ಅಲ್ಲಿಗೆ? 30,000 ಬರಲ್ಲ. 30,000 ಬಂದ್ರು ಸಾಕಪ್ಪ, ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಮಂತ್ಲಿ ರೆವೆನ್ಯೂ ಎಷ್ಟಿದೆ? ಅದು ಫಸ್ಟ್ ಹೇಳ್ಬಿಟ್ಟು ಎಲ್ಲ ಕಣ್ಣು ಹಾಕ್ಬಿಟ್ಟು ನೀವುಗಳೆಲ್ಲ ಮತ್ತೀಗ ಭಿಕ್ಷೆ ಬೇಡೋ ರೀತಿಗೆ ಆಗಿದೆ ನಂದು. ಆ ಥರ ಎಲ್ಲ ಏನಿಲ್ಲ, ಬಟ್ ತಿನ್ನೋಕ್ಕೆ ಉಣ್ಣೋಕ್ಕೆ ಎಲ್ಲ ಏನು ಕಷ್ಟ ಅಂತೂ ಇಲ್ಲ. ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ದೇವ್ರು ಇದೇ ಥರ ಇದಕ್ಕಿಂತ ಜಾಸ್ತಿ ಕೊಟ್ಟರು ಓಕೆ, ಮನ್ಸಂಗೆ ಆಸೆ ಇರುತ್ತೆ ಅಲ್ಲ. ಸೊ ಹಾಗಾಗಿ ಕೊಟ್ಟರೆ ಓಕೆ, ಇಲ್ಲ ಅಂದರೆ ಹೀಗೆ ಇದ್ರು ಓಕೆ.